ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಇವತ್ತು ಧರ್ಮಸ್ಥಳದಲ್ಲಿ ಅರ್ಲಿ ಮಾರ್ನಿಂಗ್ ನಾವೆದ್ದು ಮಗನ ಮುಡಿ ಕೊಟ್ಟು ಇವಾಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಮಕ್ಕಳಿಗೆ ಮುಡಿ ಕೊಟ್ಟವ್ರಿಗೆ ಅಲ್ಲೇ ಬಿಸಿನೀರು ಇರುತ್ತೆ. 50 ರುಪೀಸ್ ಕೊಟ್ಟರೆ ಸಿಗುತ್ತೆ ಒಂದು ಬಕೆಟ್ ಬಿಸಿನೀರು. ಸೊ ಹಾಗೆ ನಾವು ನನ್ನ ಮಗನಿಗೆ ಮುಡಿ ಕೊಟ್ಟು ನಾವು ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ತುಲಾಭಾರ ಸೇವೆಗೆ ಅನ್ಕೊಂಡಿದ್ವಿ, ತುಲಾಭಾರ ಸೇವೆ ಮಾಡಿಸ್ತೀವಿ ಅಂತ. ಸೊ ಅದಕ್ಕೆ ನಾವು ಈಗ ತುಲಾಭಾರ ಸೇವೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೇಗೆಲ್ಲ ಇರುತ್ತೆ ಪ್ರೊಸೀಜರು ತುಲಾಭಾರ ಸೇವೆ ಧರ್ಮಸ್ಥಳದಲ್ಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಮೊದಲಿಗೆ ನಾವು ಅಲ್ಲಿ ತುಲಾಭಾರ ಕೌಂಟರ್ ಇರುತ್ತೆ, ಆ ಕೌಂಟರ್ ಹತ್ರ ಹೋಗಿ ನಾವು ರೆಸಿಪ್ಟನ್ನು ತಗೋಬೇಕು. ಅಂದರೆ ನಾವು ಯಾವ ಥರ ತುಲಾಭಾರ ಮಾಡಿಸ್ತೀವಿ ಅಂದರೆ ಅಕ್ಕಿಲ ಬೇಳೆಲ ಆ ಥರ ನಾವು ಅವರಿಗೆ ಹೇಳಿಬಿಟ್ಟು ಎಷ್ಟು kg ಇದ್ದಾನೆ ಮಗು ಅಂತ ಎಲ್ಲ ಹೇಳಿ ನಾವು ಕೌಂಟರಲ್ಲಿ ಟಿಕೆಟ್ನ ತಗೋಬೇಕು. ನಾವು ಅದಕ್ಕೆ ಟಿಕೆಟ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಮಗೇನಾಯಿತು ಅಂದರೆ ನಮಗೆ ಗೊತ್ತಿರಲಿಲ್ಲ ಮಾರ್ನಿಂಗ್ 6:30ಇಂದನೇ ಕೌಂಟರ್ ಓಪನ್ ಆಗುತ್ತೆ ಅಂತ. ಹಾಗೆ 6:30 ಓಪನ್ ಆದರೆ 8 o'clock ಒಳಗಡೆ ಕ್ಲೋಸ್ ಆಗುತ್ತೆ ಅಂತ. ಮತ್ತು ನಾವು ಮಾರ್ನಿಂಗ್ ತೊಗೊಂಡ್ರೆ ಮಾರ್ನಿಂಗ್ ತುಲಾಭಾರ ಸೇವೆ ಇರುತ್ತೆ. ಹಾಗೆ ಆಫ್ಟರ್ನೂನ್ ತುಲಾಭಾರ ಸೇವೆ ಆಫ್ಟರ್ 8 ಕೊಡ್ತೇವೆ ಅಂತ ಹೇಳಿದ್ರು. ಸೊ ನಾವು ಏನು ಅಂದ್ಕೊಂಡ್ವಿ, ಟಿಕೆಟ್ ಕೊಡ್ತಾರಲ್ಲ ಇನ್ನೂ ಇರುತ್ತೆ ಅಂದ್ಕೊಂಡು ಲೇಟಾಗಿ ಹೋಗ್ಬಿಟ್ವಿ ಟಿಕೆಟ್ ತಗೊಳ್ಳೋಕ್ಕೆ. ಹಾಗೆ ಅವ್ರು ಹೇಳಿದ್ರು ಮಾರ್ನಿಂಗ್ ಕೊಡೋಕ್ಕಾಗಲ್ಲ ನಿಮಗೆ, ಟಿಕೆಟ್ ಕ್ಲೋಸ್ ಆಗಿದೆ, ಏನಿದ್ರು ಆಫ್ಟರ್ನೂನ್ 1 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದರು. ನಾವು ಆ್ಯಕ್ಚುಲಿ ಮಾರ್ನಿಂಗ್ ದೇವ್ರ ದರ್ಶನ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡಿದ್ವಿ. ಆದರೆ ಆ ಥರ ಆಗಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಅಂದ್ಬಿಟ್ಟು ಆ ಟೈಮಲ್ಲಿ ನಾವು ಬೇರೆ ಕಡೆ ಹೋಗೋಣ ಅಂದ್ಕೊಂಡು ನಾವು ಇಲ್ಲಿ ಸದಾಶಿವ ರುದ್ರಮೂರ್ತಿ ಟೆಂಪಲ್ ಇದೆಯಲ್ಲ, ಅಂದರೆ ಸೂರ್ಯ ಟೆಂಪಲ್ ಉಜಿರೆ ಹತ್ರ, ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಏನು ಲಾಂಗ್ ಇಲ್ಲ, ಹತ್ರ ಇರೋದ್ರಿಂದ ನಾವು ಆ ಗ್ಯಾಪಲ್ಲಿ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಾವು ಇವಾಗ ಸೂರ್ಯ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನೋಡಿ ಇವಾಗ ಸೂರ್ಯ ಟೆಂಪಲ್ ಹತ್ರ ಬಂದ್ವಿ. ಹಾಗೆ ನಾವು ಪಾರ್ಕಿಂಗ್ ಎಲ್ಲ ಮಾಡಿ ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ದೇವ್ರ ದರ್ಶನ ಮಾಡೋಣ. ಹಾಗೆ ಇಲ್ಲೂ ಯಾವ ಥರ ಇರುತ್ತೆ ಅಂತ ಹೇಳ್ತೇನೆ ನಿಮ್ಮ ಜೊತೆ. ಸೊ ಬನ್ನಿ ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ಒಂಥರ ಕಾಮ್ ಆಗಿದೆ, ಮತ್ತು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕೊಡುತ್ತೆ. ನೀವೇನಾದರೂ ಧರ್ಮಸ್ಥಳಕ್ಕೆ ಬಂದರೆ ಇಲ್ಲೊಂದ್ಸಲ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ. ಸೊ ಇವಾಗ ದೇವಸ್ಥಾನದ ಮುಂದೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹರಕೆನ ಹೊರ್ತಾರೆ, ಅಂದರೆ ಏನಾದರೂ ಆಗಬೇಕು ಅಂತ ಇದ್ದರೆ ಮಣ್ಣಿನ ಹರಕೆಗಳನ್ನ ಹೊರ್ತಾರೆ. ಸೊ ಅದಾದ ನಂತರ ನಾವು ಇಲ್ಲಿ ಹರಕೆನ ತೀರಿಸ್ಬೋದು. ಸೊ ಹರಕೆ ತೀರಿಸ್ಬೇಕು ಅಂದರೆ ಇಲ್ಲಿ ಟಿಕೆಟ್ನ ತಗೊಂಡು ಅಲ್ಲಿ ಕೌಂಟರಲ್ಲಿ ಹರಕೆ ಯಾವ್ದು ಅಂದ್ಕೊಂಡಿರ್ತೀರ ಅದನ್ನ ಕೇಳಿದ್ರೆ ಕೊಡ್ತಾರೆ. ಸೊ ಹಾಗೆ ನಾವು ದೇವಸ್ಥಾನದೊಳಗಡೆ ಪೂಜೆ ಎಲ್ಲ ಮಾಡಿಕೊಡ್ತಾರೆ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕೇಳಿ ಪೂಜೆ ಮುಗಿಸಿ ಹರಕೆನ ತೀರಿಸ್ಬೋದು. ಸೊ ಈ ಥರ ಇದೆ ಇಲ್ಲಿದು. ನಮಗೆ ಯಾವುದು ತೊಂದರೆ ಇದೆ ಅದನ್ನು ಈಡೇರಬೇಕು ಅಂತ ಅಂದ್ಕೊಂಡಿದ್ರೆ ಆ ಥರ ನಾವು ಅಂದ್ಕೊಂಡು ಅದು ಆಗುತ್ತೆ ಇಲ್ಲಿ ಆ ಥರ. ಮತ್ತು ನಾವು ಇಲ್ಲಿ ನಾನು ಏನೋ ಬೇಡ್ಕೊಂಡಿದ್ದೆ, ಸೊ ಅದಾಯಿತು, ಅದನ್ನು ನಾನು ಇಲ್ಲಿ ಹರಕೆ ತೀರ್ಸೋಣ ಅಂತ ಬಂದಿದ್ದೀವಿ. ಸೊ ಹಾಗೆ ಇಲ್ಲಿ ನೋಡಿ ಈ ದೇವಸ್ಥಾನದ ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ, ಔಟ್ಸೈಡು. ಹಾಗೆ ಇಲ್ಲಿ 2 ಗಂಟೆ ಮೇಲೆ ಊಟ ವ್ಯವಸ್ಥೆ ಇರುತ್ತೆ, ಊಟನೂ ತುಂಬ ಚೆನ್ನಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಈ ಸಲ ಟೈಮು ಇನ್ನೂ ನಾವು 12 o'clockಗೆ ಬಂದಿದ್ರಿಂದ ಬೇಗ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಹೀಗೆ ಹರಕೆ ಬನ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹರಕೆನ ತೀರಿಸ್ತೀವಲ್ಲ ಅದನ್ನು ತಂದು ಇಲ್ಲಿ ಹರಕೆ ಬಂದಲ್ಲಿ ಇಡ್ತಾರೆ. ಸೊ ಬನ್ನಿ ನೋಡೋಣ ಹರಕೆ ಬನ ಹೇಗಿದೆ ಅಂತ.
ಹರಕೆ ಬನದ ಹತ್ರನೂ ನಾವು ಫೋನ್ ಹಲೋ ಮಾಡೋದಿಲ್ಲ, ಕ್ಯಾಮ್ರಾ ಎಲ್ಲ ಸೊ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಅಲ್ಲಿ ತೋರಿಸ್ಲಿಕ್ಕಾಗಲ್ಲ. ಸೊ ಇವಾಗ ಹರಕೆ ಬನದ ಹತ್ರ ಹೋಗಿ ನಾವು ಅಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಮತ್ತೆ ನಾವು ಧರ್ಮಸ್ಥಳಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ 12:30ಗೆ ಬನ್ನಿ ಅಂತ ಹೇಳಿದ್ರು ಧರ್ಮಸ್ಥಳದಲ್ಲಿ ತುಲಾಭಾರ ಸೇವೆಗೆ. ಸೊ ಇವಾಗ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಸೊ ಇವಾಗ ತುಲಾಭಾರ ಸೇವೆಗೆ ನಾವು ಆಲ್ರೆಡಿ ಟಿಕೆಟ್ ತೊಗೊಂಡಿದ್ವಿ ಮಧ್ಯಾಹ್ನಕ್ಕೆ ಅಂತ, ಬೆಳಗ್ಗೆ ಕ್ಲೋಸ್ ಆಗಿತ್ತಲ್ಲ ಅದಕ್ಕೆ. ಸೊ ಇವಾಗ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಟಿಕೆಟ್ ತುಲಾಭಾರ ಸೇವೆ ಮಾಡಿದವ್ರಿಗೆ ಡೈರೆಕ್ಟ್ ದರ್ಶನ ಹತ್ರನೇ ಇರುತ್ತೆ, ಬೇಗ ದರ್ಶನ ಆಗಿಬಿಡುತ್ತೆ. ಸೊ ಇವಾಗ ನಾವು ದರ್ಶನಕ್ಕೆ ಕ್ಯೂ ನಿಂತಿದ್ದೀವಿ. ಸೊ ತುಂಬ ಟೈಮ್ ತಗೊಳ್ಳಿಲ್ಲ, ನಾರ್ಮಲ್ ದರ್ಶನಕ್ಕೆ ಹೋದಾಗ ತುಂಬ ಕ್ಯೂ ಇರುತ್ತಲ್ವ. ಸೊ ತುಲಾಭಾರ ಸೇವೆ ಮಾಡಿದವ್ರಿಗೆ ಡೈರೆಕ್ಟಾಗಿ ನಾವು ತುಲಾಭಾರ ಸೇವೆ ಮಾಡೋರಿಗೆ ಅಂತಲೇ ಎಕ್ಸ್ಟ್ರಾ ಕ್ಯೂ ಇರುತ್ತೆ. ಸೊ ಆ ಕ್ಯೂಲ್ಲಿ ಹೋಗಿದ್ವಿ ನಾವು ತುಲಾಭಾರ ಸೇವೆ ಮಾಡಿಸಿ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಮಗೆ. ದೇವ್ರ ದರ್ಶನ ಮಾಡಿಕೊಂಡು ನಾವು ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಹೊರಗಡೆ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ನನಗೆ ದೇವ್ರ ದರ್ಶನ ಮಾಡ್ಬೇಕಾದ್ರೆ ಯಾವುದೇ ರೀತಿ ಹೋಗಿ ಅಂತ ಆಗಲಿ ತುಂಬ ರಶ್ ಇದ್ರೂ ನಮಗೆ ದರ್ಶನ ತುಂಬ ಚೆನ್ನಾಗಿ ಸಿಕ್ತು. ಅದೇ ನಮಗೆ ತುಂಬ ಖುಷಿ ಆಯಿತು. ಸೊ ಇವಾಗ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ರೂಮನ್ನ ಚೆಕ್ಔಟ್ ಆಗಿ ಇವಾಗ ನಾವು ನೆಕ್ಸ್ಟ್ ಸುಬ್ರಹ್ಮಣ್ಯ ಹೋಗೋಣ. ಹಾಗೆ ಹೋಗಬೇಕಾದ್ರೆ ಸೌತ್ ಅಡ್ಕು ಗಣಪತಿ ಟೆಂಪಲ್ ಇದೆಯಲ್ವಾ, ಸೊ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ, ಹೇಗಿದ್ರು ಬಂದಿದ್ದೀವಿ ಅಲ್ವಾ, ಸೊ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಇಲ್ಲೇ ನೋಡಿ ಸೊ ಕೆಸರದ ಗೊಬ್ಬು ಸ್ಪರ್ಧೆ ಇತ್ತು. ಅಂದ್ರೆ ನಾವು ಹೋಗಿದ್ದು ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಹೋಗಿದ್ವಲ್ವಾ. ಸೊ ಕೃಷ್ಣ ಜನ್ಮಾಷ್ಟಮಿ ಇತ್ತು ನಾವು ಹೋಗಿದ್ದಿನ, ಅದರಿಂದ ಅಲ್ಲಿ ಕೆಸರದ ಗುಬ್ಬು ಅಂತ ಒಂದು ಆಡಿಸ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ನಮ್ಮ ಕಡೆ ಅಂತೂ ಈ ಥರ ನೋಡಿರಲಿಲ್ಲ ನಾನು. ಇಲ್ಲಿ ನೋಡಿ ತುಂಬ ಖುಷಿ ಆಯಿತು. ನೋಡಿ ಹೇಗೆಲ್ಲ ಆಡ್ತಾರೆ, ಈಗೆಲ್ಲ ಪ್ರತಿಯೊಬ್ಬರೂ ಪಾರ್ಟಿಸಿಪೇಟ್ ಮಾಡಿದ್ರು. ಅಂದರೆ ಏಜ್ ಆಗಿರೋರು ಅಂತ ಅಲ್ಲ, ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಪಾರ್ಟಿಸಿಪೇಟ್ ಮಾಡಿದ್ರು. ಅಂದರೆ ಈ ಕೆಸರದ ಗೊಬ್ಬು ಅಂದರೆ ಇದರಲ್ಲಿ ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ ಈ ಕೆಸರು ಒಳಗಡೆನೆ ಆಡಿಸ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ನಮಗಂತೂ ಖುಷಿ ಆಯಿತು ನೋಡಿ. ನಾನು ಯಾವತ್ತೂ ನೋಡಿರ್ಲಿಲ್ಲ ಈ ತರ, ಬಟ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಟೋಟ ಸ್ಪರ್ಧೆಗಳ ನಂತರ ಈಗ ಸಮಾರೋಪ ಕಾರ್ಯಕ್ರಮದಲ್ಲಿ ಬಹಳ ವಿಜೃಂಭಣೆಯಿಂದ ಇವತ್ತು ಬೆಳಿಗ್ಗೆಲ್ಲ ನಡೀತಾ ಇದೆ. ಈ ಕಾರ್ಯಕ್ರಮ ಬೆಳಿಗ್ಗೆ ಉದ್ಘಾಟನೆ ಮಾಡುವ ಮುಖಾಂತರ ವಿಶೇಷವಾಗಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಅದೇ ರೀತಿ ಈಗ ಸಂಜೆ ಒಂದಷ್ಟು ಕಾರ್ಯಕ್ರಮಗಳು, ಒಂದಷ್ಟು ಆಟೋಟ ಸ್ಪರ್ಧೆಗಳ ನಂತರ ಈಗ ಸಮಾರೋಪ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೇವೆ. ಈ ಸಂದರ್ಭದಲ್ಲಿ ನಮ್ ಜೊತೆಗೆ ಇರುವಂತವರು ಡಾಕ್ಟರ್ ವೇದಿಕೆಯ ಮೇಲೆ ಈ ಕಾರ್ಯಕ್ರಮ ಮತ್ತು ಖುಷಿ ಕೊಡ್ತು. ದಯಪಂಡ ಯಾನೊಂದು 2 ವರ್ಷ ಕೆಸರಾಡು ದಿನ ಕಾರ್ಯಕ್ರಮ ಬಂತು ಮುಖ್ಯ 15 ದಿನ ಆ ಕಂಡಾನೆ ಆ ಕೆಸರಾಡು ದಿನ ಗುಬ್ಬು ರೂಪದೇಶ ಮಾಡ್ಕೊಳಕ ಅವಡಾಂಡ ಒಂದು 6 ದಿನ ಜವಳಿಯರ ಒಂಜಿ ಪರಿಶ್ರಮ ಇಪ್ಪುಂಡು. ಆ ಪರಿಶ್ರಮ ಇನಿ ಗೊತ್ತಾವುಂಡು. ಇತಿ ಜನ ಬರ್ತದ ಒಂಜಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡೋಣ ಒಂದು 6 ಅಲ್ಲ ಅನ್ಕೊಂಡಿಲ್ಲರು ಹಿರಿಯಕ್ಕೆಲ್ಲ ಅಲ್ಲೂ ಒಂದು ಕೆಸರನ್ನು ವೆತ್ತ ಒಂಜಿ ಆ ಕಾರ್ಯಕ್ರಮನು ಎಂಜಾಯ್ ಮಾಡ್ಕೊಂಡಿಲ್ಲರು. ಐದೊಟ್ಟಗೂ ಎಂಗ ವೀರಕೇಸರಿ ಸಂಸ್ಥೆ ಯಾನು ಗೊತ್ತಿತ್ತ ಮಟ್ಟಿಗೆ ಸಾಧಾರಣ 12 ವರ್ಷ ಗುಂಬುಗೆ ಯಾನು ಈ ಪಟ್ಟಣ ಭಾಗ ಆಗಿದ್ದು ಆರೊಟ್ಟಿಗೆ ನಂಜಿದ ಮಸ್ತ್ ಜನ ಜವಳಿ ಹೊತ್ತು ಸೇರಂದು ಎಲ್ಲ ತಂಡ ರಚನೆ ಮಾಡ್ತದೆ ಅವೇ ಮಲ್ಲ ಆದ 3 ವರ್ಷ. ಸೊ ಹೀಗೆ ನೋಡ್ಕೊಂಡು ಕೆಸರದ ಗೊಬ್ಬು ಸ್ಪರ್ಧೆನ ನಾವು ನೆಕ್ಸ್ಟ್ ಮುಂದೆ ಹೋಗಿದ್ದು ಸೌತ್ ಅಡ್ಕು ಗಣಪತಿ ಟೆಂಪಲ್ಗೆ. ಸೊ ಆ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ರೀಚ್ ಆದ್ವಿ. ರೀಚ್ ಆದ ನಂತರ ನಾವು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಫೋನ್ ಹಲೋ ಇಲ್ಲ, ಫೋಟೋಗ್ರಫಿ ಅಂದ್ರೂ ಆಲ್ಮೋಸ್ಟ್ ಎಲ್ಲ ಫೋಟೋಗ್ರಫಿ ಎಲ್ಲ ತಗೋತಾರೆ. ನೋಡಿ ಹೇಗಿದೆ ಗಣಪತಿ ಟೆಂಪಲ್ಲು. ಏನು ವಿಶೇಷ ಅಂದರೆ ನಾವೇನಾದರೂ ಹರಕೆ ಮಾಡಿಕೊಂಡು ಅಲ್ಲಿ ಗಂಟೆ ಕಟ್ತೇವೆ ಅಂತ ನಾವು ಹರಕೆ ಮಾಡಿಕೊಂಡ್ರೆ ಅಲ್ಲಿ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಸೊ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಆದರೆ ನಾವು ಇಲ್ಲಿ ಬಂದು ಯಾವ ಥರನಾದ್ರೂ ಆಯಿತು, ಚಿಕ್ಕ ಗಂಟೆ ದೊಡ್ಡದು ಅಂತಲ್ಲ, ನಿಮ್ಮ ಕೈ ಯಾವ ಥರ ಆಗುತ್ತೆ ಆ ಥರ ಅಂದ್ಕೊಂಡು ಗಂಟೆ ಕಟ್ಬೋದು ಕಾರ್ಯಸಿದ್ಧಿ ಆದಮೇಲೆ. ಸೊ ನೋಡಿ ಹೇಗಿದೆ ದೇವಸ್ಥಾನ ಅಂತ. ನಾವು ದೇವ್ರ ಪೂಜೆಗೆ ಹೂವು ಹಣ್ಣು ಎಲ್ಲ ತಗೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ.
ಸೊ ಹಾಗೆ ನಾವು ನಮ್ಮದು ಒಂದೇನೋ ಹರಕೆ ಇತ್ತು ಅದನ್ನು ತೀರ್ಸಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ವಿ ಆಗಿದೆ ಇವಾಗ. ಸೊ ನೋಡೋಣ ಬನ್ನಿ ಮುಂದೆ ಹೀಗೆಲ್ಲ ಇದೆ ಅಂತ. ಸೊ ಇವಾಗ ದೇವ್ರ ದರ್ಶನನೂ ಆಯಿತು, ಹಾಗೆ ನಮ್ಮ ಒಂದು ಹರಕೆನೂ ತೀರ್ಸಾಯ್ತು. ಸೊ ಇವಾಗ ನಾವು ಪ್ರಸಾದ ತಗೊಂಡಿದ್ವಲ್ಲ, ಏನು ಕಡಲೆ ಪಂಚಕಜಾಯ ಕೊಟ್ಟಿದ್ರು ನಾವು ಹರಕೆ ತೀರ್ಸಿದ್ಕೆ. ಸೊ ಅದಕ್ಕೆ ನಮಗೆ ಪಂಚಕಜಾಯ ಕೊಟ್ಟಿದ್ರಲ್ವ, ಅದನ್ನು ತಿನ್ಕೊಂಡು ಸ್ವಲ್ಪ ನನ್ನ ಮಗನು ತಿನ್ನಿಸ್ಕೊಂಡು ಫಸ್ಟ್ ಟೈಮ್ ನಾನು ಅವನು ಇಷ್ಟಪಟ್ಟು ತಿಂದಿದ್ದು. ಸೊ ತಿನ್ನಿಸ್ಕೊಂಡು ನಾವಿವಾಗ ನೆಕ್ಸ್ಟು ಸುಬ್ರಹ್ಮಣ್ಯ ಕಡೆ ಹೋಗ್ತಾ ಇದ್ದೀವಿ. ಸೊ ನಾವು ಎಲ್ಲೇ ಹೋಗ್ತಾ ಇದ್ರು ಅಲ್ಲಿ ಮಡಿಕೆ ಹೊಡೆಯೋ ಉತ್ಸವ ಅಂತೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ಕೃಷ್ಣ ಜನ್ಮಾಷ್ಟಮಿ ಅಂತೂ ಈ ಕಡೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನೆಕ್ಸ್ಟ್ ಜರ್ನಿ ನಮ್ದು ಇವಾಗ ಸುಬ್ರಹ್ಮಣ್ಯ ಕಡೆ, ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗ್ತಾ ಇದೆ. ಸೊ ಇವತ್ತು ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಸ್ಟೇ ಆಗ್ಬಿಟ್ಟು ಮಾರ್ನಿಂಗ್ ದರ್ಶನ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಪ್ಲಾನ್ ಇದೆ. ಸೊ ಇವಾಗ ಆಲ್ರೆಡಿ ಕತ್ಲೆ ಆಗಿದೆಯಲ್ಲ, ಅದಕ್ಕೋಸ್ಕರ ಇವಾಗ ನಾವು ಸುಬ್ರಹ್ಮಣ್ಯ ರೀಚ್ ಆಗಿ ಅಲ್ಲಿ ಸ್ಟೇ ಆಗಿ ಸೊ ಮಾರ್ನಿಂಗ್ ದರ್ಶನ ಮಾಡ್ಕೊಂಡು ಹೊರಡೋಣ ಅಂದ್ಕೊಂಡು ನಾವಿವಾಗ ರೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ರೆಸ್ಟ್ ಮಾಡಿ ಮಾರ್ನಿಂಗ್ ದರ್ಶನ ಮಾಡೋಣ ಅಂದ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.